ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಿ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಾಕಂತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಊರಿನ ಬ್ಲಾಗ್ಸ್ ಎಲ್ಲ ಇಷ್ಟ ಆಗಂತವು ಎಲ್ಲ ನೋಡಿ ಎಂಜಾಯ್ ಮಾಡಾಕಂತೀರಿ ಅಂತ ಅನ್ಕೊಂಡಾಕಂತೀನಿ. ಬರ್ರಿ ಇವತ್ತಿನ ಡೇ ಬ್ಲಾಗ್ ಹೆಂಗೋಗುತ್ತಾ ಏನಂತ ನೋಡೋಣ ಅಂತ. ಅದಕ್ಕೂ ಮೊದಲು ಇನ್ನು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು. ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ. ಈಗ ತಂಗಿನೂ ಅಲ್ಲಿ ಈಗ ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡ್ಯಾಳ. ಅವನು ರೊಟ್ಟಿ ಮಾಡಕ್ ಅಂತಾಳ. ನಮ್ ಚಿನ್ನನು ಇಲ್ಲಿ ಜೋಳಿಯಾಗ ಆಡಕ್ ಅಂತಾಳ ನೋಡ್ರಿ. ಜೋಳಿ ಆಡಾತಿಲ್ಲ, ಮಕ್ಕೊಂಡಾಳ. ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಆಡಕ್ ಅಂತಿದ್ಲು. ಹೌದಲ್ಲ, ಮಕ್ಕೊಂಡ. ಏನ್ ತಗೊಂಡ್ ಹೋಗಿ ಬಿಸ್ಕಿಟ್ ತಗೊಂಡ್ ಮುಂಜಾನೆ ಬಿಸ್ಕಿಟ್ ಅಲ್ಲ, ಕೇಕ್ ಐತಲ್ಲ. ಸೊ ನನ್ನ ಬ್ಲಾಗ್ನಾಗ ನಮ್ ತಂಗಿ ಬರ್ತ್ಡೇ ಬ್ಲಾಗ್ ಶೇರ್ ಮಾಡ್ಕೊಂಡಿನಿ. ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡ್ ಬರ್ರಿ. ಎಲ್ಲರಿಗೂ ನಮ್ ಬರ್ತ್ಡೇಕ ವಿಶ್ ಮಾಡಿರ್ತಾರೆ. ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಿ ವಿಶ್ ಮಾಡಿದಾರೆ. ಎಲ್ಲರಿಗೂ ವಿಶ್ ಮಾಡಿದವ್ರು ತೋರ್ಸುದು, ಆಮೇಲೆ ಥ್ಯಾಂಕ್ ಯು. ಆ ಬ್ಲಾಗ್ ಮಾಡಕ್ ಬರ್ತನ ನಿನ್ ಜೋಡಿ ಹಿಂಗ್ ಮಾಡಕತ್ತೀನಲ್ಲಿ. ಹಿಂಗ್ ಬರ್ತತಿ ಮಾಡ್ಬೇಕವ. ಅದ ಬ್ಲಾಗ್ ಇನ್ನು ಲೇಟ್ ಆಗಿ ರೀಚ್ ಆಗತ್ತಾ. ನೀ ಅಡ್ವಾನ್ಸ್ ಈಗ ಥ್ಯಾಂಕ್ಸ್ ಹೇಳು. ಎಲ್ಲರಿಗೂ ಥ್ಯಾಂಕ್ ಯು. ಸೊ ನನ್ ತಂಗಿ ಬರ್ತಡೇಕ ಯಾರೆಲ್ಲ ವಿಶ್ ಮಾಡಿರಿ ನೋಡ್ತಿರೋಂತಹ ವ್ಯೂವರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಮ್ಮ ತಂಗಿ ಪರವಾಗಿ ನಮ್ ತಂಗಿನೂ ಹೇಳ್ಯಾಳ ನೋಡ್ರಿ. ನೋಡಿ ಬಿಸಿಲು ನೋಡ್ರಿ, ಒಂದಿತ್ತು ಬಿಸಿಲು ಕಂತ ನೋಡಿ ಕಡೆದ ಬಿಸಿಲು ಬಡಿಬೇಕು ಬೇಡ. ಸ್ಕಿನ್ನಿಗೆ ಏನ ಕಾಲಿಗೂ ಬಿಸಿಲು ಬಿಡಬೇಕು ಬೇಡ. ಮುಚ್ತೇನೆ ನೀನು. ಗಾಳಿ ಬರ್ತಂದ್ರೆ ಎಲ್ಲ ಹಾಕಿ ಹೋಗ್ತಾವ. ನೋಡ್ಬೇಕು ಕಾಯ್ಕೊಂಡಿ. ಬಿಸಿಲಿದ ಕಡೆ ನೋಡ್ಬೇಕು. ರೇಟ್ ಇದೆ ರೀ, ಅದ್ರ ಕಾಳು ಇರ್ತೈತಲ್ಲ ಅದೇ ರೇಟ್ ಇದೆ ರೀ. ಕಾಳಿಗೆ ಕೆಂಪತ್ತಿಗೆ ರೇಟ್ ಇದೆ ರೀ, ಅದ್ರಲ್ಲಿ ಕಾಳಿಗೆ ರೇಟ್ ಇದೆ ರೀ. ಜಾಸ್ತಿ ಅಟ್ಟ ಹೊಡಿಸ್ಬೇಕು ನೀನು. ವಯಸ್ಸಿನ ನೋಡಗ ತಗೋತಾಯ್ತು. ಕಣ್ ತೆಗಿಗೊಂಡಿ. ಕಣ್ ಮುಚ್ಕೊಂಡ್ರೆ ಹೆಂಗ ನೀವು? ಕಣ್ ತೆಗಿಬೇಕು. ವಾನಗಂಡಿ ಇಲ್ಲೇ ನಿದ್ದೆ ಮಾಡ್ಬಿಡ್ತಾವ ಬೇಕಾರಕಿ. ಕಣ್ ಮುಚ್ಕೊಂಡ್ ಅಲ್ಲೇ ಮಕ್ಕೊಂಡ ಏನ ಕಣ್ಣ ತೆಗಿವಳ. ನೋಟ ಕಣ್ ತೆಗಿಯಕ್ ಇಲ್ಲಿ ನೋಡಿ ಮಮ್ಮಿ ಹಿಂಗ್ ತೆಗಿತಾಳ ಮತ್ತೆ ವಾಪಸ್ ಮುಚ್ತಾಳ. ಸ್ವಲ್ಪ ಕಡೆ ಕಣ್ಣು ಸಣ್ಣಗ ತೆಗಿಯಕ ಬರುವಲ್ದಕ್ಕಿಗೆ. ನಾವು ತೆಗಿನಿ ನಮಗಾದ್ರೂ ತೆಗಿಯಲ್ ನೋಡಕ್ಕಾಗತ್ತೆ ಬಿಸಿಲಿಗೆ. ಇತ್ತಾಗಿನ ಇಷ್ಟು ನೋಡೋಣ ಬೆಳಕಿ ನೋಡೋಣ ಇಷ್ಟ ಇಷ್ಟ ಗಂಡಿ ಗಂಡಿ ಆಟ ತೆಗಿಯಲ್ಲ. ತೆಗಲ್ಲ ನೋಡಿ ತೆಗಿತಾವ ನಿನ್ನ ಹಚ್ಚಿ ನಿದ್ದೆ ಬಂತಾನೆ. ನಿದ್ದೆ ಬಂತಾನೆ ತೆಗಲ್ಲ ನೋಡಿ ಮುಚ್ಚಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ನಮ್ಮ ಚಿನ್ನ ಟೆರೆಸ್ ಮ್ಯಾಗ ಬಿಸಿಲಿಗೆ ಕರ್ಕೊಂಡು ಬರೋಣ ಅಂತಂದು ಕರ್ಕೊಂಡು ಬಂದೀವಿ ನೋಡ್ರಿ. ಆ ಬಿಸಿಲಿಗೆ ನಮ್ಮ ಚಿನ್ನಿ ಒಟ್ಟ ಕನ್ನ ತೆಗಿಯೋವಳು ಕಣ್ಣು ಕುಕ್ಕಾಕಂತವು ನ್ಯೂ ಬಾರ್ನ್ ಬೇಬೀಸ್ನ ಮಾರ್ನಿಂಗ್
8 ಒಳಗ ಬಿಸಿಲಿಗೆ ಕರ್ಕೊಂಡ್ ಬರ್ಬೇಕು ನೋಡ್ರಿ. ಸ್ಕಿನ್ಗೆ ಮತ್ತು ಕಣ್ಣಿಗೆ ಒಳ್ಳೇದು. ಒಟ್ಟ 7 ರಿಂದ 8 ಗಂಟೆ ಒಳಗ ಡೈಲಿ ಒಂದು 15 ರಿಂದ 20 ನಿಮಿಷ ಮಕ್ಕಳನ್ನ ಬಿಸಿಲಿಗೆ ಕರ್ಕೊಂಡ್ ಬರ್ಬೇಕು ಬಾಣಂತಿಯರನ್ನು. ನಂದು ಡೆಲಿವರಿ ಆದ ಟೈಮ್ನಾಗ ಹಾಸ್ಪಿಟಲ್ನಾಗ ನಮ್ಮವ್ವ ಬಿಸಿಲಿಗೆ ಹಾಕೊಂಡ್ ಕುಂದಿರ್ತಿದ್ಲು ನೋಡ್ರಿ. ಏನ ಕೇಕ್ ಅಲ್ಲಿ ಡಬ್ಬಿ ಮ್ಯಾಗ ಐತ್ ನಾವು. ಸುಮಿತ್ರ ಏನ್ ಮಾಡಕತ್ತಿ? ಉಳ್ಳಾಗಡ್ಡಿ ಹಚ್ಚಕತ್ತಿ. ಅವ್ವ ನೋಡ್ರಿ ಈಗ ರೊಟ್ಟಿ ಮಾಡಕತ್ತಾಳ, ಸ್ವಲ್ಪ ಐತಿ. ಇವಾಗ ಟೆರೆಸ್ ಮ್ಯಾಗಿದ್ದ ಕೆಳಗ್ ಬಂದಿವಿ ನೋಡ್ರಿ. ನಮ್ ಚಿನ್ನಿ ಅಲ್ಲೇ ಟೆರೆಸ್ ಮ್ಯಾಗ ಮಲ್ಕೊಂಡ ಬಿಟ್ಲು. ಸೊ ತಗೊಂಬಂದು ಜೋಳಿಗೆ ಹಾಕಿದ್ವಿ, ಮಸ್ತ್ ನಿದ್ದೆ ಮಾಡಾಕಂತಾಳೆ ಈಗ. ಆ್ಯಂಡ್ ಸ್ವಲ್ಪ ವ್ಯೂವರ್ಸನು ಕೇಳ್ತಿದ್ರಿ ನಿಮ್ಮ ತಂಗಿ ಪಾಪುಗ ಎಷ್ಟು ಮಂತ್ಸ್ ಇವಾಗ ಅಂತ ಅಂದು. ಇವಾಗ 3 ಮಂತ್ಸ್ ಕಂಪ್ಲೀಟ್ ಆಗೈತೆ ನೋಡ್ರಿ. ಇವಾಗ ಪ್ರೆಸೆಂಟ್ ಈ ಬ್ಲಾಗ್ ಏನು ನಿಮ್ಗೆ ರೀಚ್ ಆಗೈತಲ್ಲ. ಸೊ ಇವಾಗ 3 ಮಂತ್ಸ್ ಕಂಪ್ಲೀಟ್ ಆಗೈತಿ. ಬ್ಲಾಗ್ ಶೂಟ್ ಮಾಡೋವಾಗ ಇನ್ನೊಂದು 12 ದಿನ ಬಾಕಿ ಇತ್ತು. ಸೊ ಓಕೆ, ಚಿನ್ನ ಮಲಗ್ಸಿಂದ ನಮ್ಮ ತಂಗಿ ಚಪಾತಿ ಹಿಟ್ಟನ್ನ ಅದು ಕೊಡ್ಬೇಕ, ಚಪಾತಿ ಮಾಡಕ್ಕ ಅಂತಂದು ಚಪಾತಿ ಹಿಟ್ಟನ್ನ ಅದು ಕೊಟ್ಟು ನೆಕ್ಸ್ಟ್ ಈಗ ನೋಡ್ರಿ ನಮ್ಮ ಚಿನ್ನಿಗೆ ಕಾಡಿಗೆ ಹಚ್ಚನು ಅಂತ ಹೇಳಿ ಬಂದೇನಿ. ಚಪಾತಿ ಹಿಟ್ಟನ್ನ ಆದೋರಾಗ ನಮ್ಮ ಚಿನ್ನಿ ಎದ್ದ ಬಿಟ್ಟ ನೋಡ್ರಿ. ಆಗ್ಲೇ ಕಾಲು ಬೆಳೀತು ಜೋಳಿದ್ದು ಎದ್ದ ಬಿಟ್ಲಿಕ್ಕೆ. ಎಷ್ಟೊತ್ತಾಯ್ತು ನಾನು ನಮ್ಮ ಚಿನ್ನಿಗೆ ಹುಬ್ಬಿಗೆ ಸ್ವಲ್ಪ ಕಾಡಿಗೆ ಹಚ್ಚನು ನೀಟಾಗಿ ಬರೀನು ಅಂತಂದ್ರೆ ಸರ್ಕಸ್ ಮಾಡಕ್ಕಂತೀನಿ. ಕುಳಿ ನಿದ್ದೆ ಮಾಡ್ತಾಳ, ಒಟ್ಟ ಚೆನ್ನಾಗಿ ನಿದ್ದೆ ಮಾಡೋದನ್ನೆಲ್ಲ ಒಂದೊಂದು ಟೈಮ್ ಮಲ್ಕೊಂಡ್ಲು ಅಂತಂದ್ರೆ ಮಲ್ಕೊಂಡ ಬಿಡ್ತಾಳ. ಎಷ್ಟೋ ತಾಸುಗಟ್ಲೆ ಮಲ್ಕೊಂತಾಳ. ಒಮ್ಮೊಮ್ಮೆ ಹಿಂಗತ್ತೆ ಕಾಡಿಸ್ತಾಳ ನೋಡ್ರಿ. ಅದು ನಾನು ಯಾವ ಕಡೆ ಹಚ್ಚಬೇಕು ಈಗ ಕಾಡಿಗೆ ಅತ್ತಗನ ಮಕ್ಕ ಮಾಡ್ಯಾಳ, ಸರಿಯಾಗಿ ಹಚ್ಚಕನ ಬರಬಾರ್ದು. ತಾಯಂದ್ರಿಗೆ ಇದೊಂದು ರೀತಿ ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು. ಅದಕ್ಕೆ ನಮ್ಮ ತಂಗಿ ಚಿನ್ನಿಗೆ ಒಟ್ಟ ಕಾಡಿಗೆನ ಹಚ್ಚಂಗಿಲ್ಲ ನೋಡ್ರಿ, ಹಂಗೆ ಬಿಟ್ಬಿಡ್ತಾಳ. ಆ್ಯಂಡ್ ಇನ್ನೊಂದೇನಂದ್ರೆ ಕಾಡಿಗೆ ಅದು ಹಚ್ಚಿದ್ರೆ ಒಂದು ರೀತಿ ದೃಷ್ಟಿ ಥರ ಆಗಿ ರಾತ್ರಿ ಜೋರು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳ ಅಂತ ನೋಡ್ರಿ. ಅದ್ರ ಸಂಬಂಧ ಹಚ್ಚುದನ ಇಲ್ಲ ಅಂತವ್ರು. ಸೊ ಓಕೆ ಫ್ರೆಂಡ್ಸ್, ಫೈನಲಿ ನಮ್ಮ ಚಿನ್ನಿಗೆ ಕಾಡಿಗೆ ಹಚ್ಚಿದ್ವಿ ನೋಡ್ರಿ. ಹಂಗೋ ಹಿಂಗ ಸರ್ಕಸ್ ಮಾಡಿ ಎಷ್ಟೊತ್ತನ ಹತ್ಲಿ ಕಾಡಿಗೆ ಹಚ್ಚಕ ಅರ್ಧ ತಾಸು ಮ್ಯಾಗ ಆತ. ಸೊ ಈಗ ಹಚ್ಚೋದು ಮುಗೀತು. ನಮ್ಮ ತಂಗಿ ನೋಡ್ರಿ ಕಾಡಿಗೆ ಹಚ್ಚು ಹಣ್ಣಿಗೆ ಹಚ್ಚು ತಗೊಂಡಾಳ. 2 ತಗೊಂಡಿಲ್ಲ, ಇನ್ನೊಂದು ತಗೋದಿತ್ತೀಗ. ಡಿಸೈನ್ ಐತಿ, ಇದು ಫ್ಲವರ್ದ ಐತಿ, ಚೆನ್ನಾಗೈತಿ. ಎಷ್ಟು ರೂಪಾಯಿ ಇದು? ಒಂದು 10 ರೂಪಾಯಿ ಒಂದ. ಇನ್ನೊಂದೆರಡು ತಗೋಬೇಕಿಲ್ವೇ? ಈಗ ನಮ್ಮ ಚಿನ್ನು ಎದ್ದಾಳ, ಯಾಕೆ ರೆಡಿ ಮಾಡಿ ಈಗ ಫೋಟೋ ಶೂಟ್ ಮಾಡೋಣ ಅಂತ. ಆಕಿದು ನಿದ್ದಾಯ್ತು, ಕಡಿಗೆ ಹಚ್ಚದಾಯ್ತು, ನಿದ್ದೆ ಹಾಕಿ ರೆಡಿ ಮಾಡಿ ಫೋಟೋ ಶೂಟ್ ಮಾಡೋಣ ಅಂತ. ಹೆಂಗ ಚಂದ ಹಚ್ಚಿನಿ. ಆಕೆ ಚಿಕ್ಕಡ ಕಪ್ಪ ಎಲ್ಲಿ ಇತ್ತಾಗತ್ತಿರ್ತಾಳ. ಸರಿ ನೋಡು, ಕಣ್ಣೆ ಎಲ್ಲಿ ಕಣ್ಣೈತೆ ಅಲ್ಲಿಗೆ ಸ್ಟಾಪ್ ಮಾಡಿ. ಹೌದಲ್ಲ, ಈಕೆ ಅಕ್ಕ ತಿರುಗಿದ್ಲಲ್ಲ, ಯಾಸಿ ಮಾಡಿದ್ದು ಗೋಣು. ತಮ್ಮ ಇನ್ನೊಂದ್ ಸ್ವಲ್ಪ ಮಾಡೋಣ, ಇನ್ನೊಂದ್ ಪತ್ತೆ ಹೇಳಿನು. ಆಕೆ ಮಕ್ಕ ಇತ್ತಾಗ ತಿರುಗಿರ್ತಾಳಿಲ್ಲ, ಗೋನ್ ಹಿಡ್ಕೋ ಒಂದಿಟ್ಟು. ಆಕೆ ಈಗ ಯಾದ್ಲು ಪಸಂದ್ ಆಟೊಂದು ಲೈನ್ ಎಳ್ಯಾಕಿ ಈಗ ಸರ್ಕಸ್ ಮಾಡ್ಬೇಕು ನಾವೀಗ. ಗುಂಡವನ್ನ ತಳಗ್ ತಗೋಬಾ. ಓನ್ ನೋಡ್ತೀರಿ ಗುಂಡಿ, ಓನ್ ನೋಡ್ತೀರಿ. ನಮ್ ಗುಂಡಿ ರೆಡಿ ಆಯ್ತು, ಕಾಡಿಗೆ ಹಚ್ಕೊಂಡು ಫೋಟೋ ಶೂಟ್ ಮಾಡ್ಕೊಳಕ್ ಈಗ. ಗೋಬಿ ಮಂಚೂರಿ, ಪಾನಿಪುರಿ ಚಾಲೆಂಜ್. ಚಾಲೆಂಜ್ ಯಾರ ಜೋಡಿ ಮಾಡೋ ಚಾಲೆಂಜ್? ನಮ್ ಕೂಡ ಮಾಡೋ. ತಂಗಿ ಕೂಡ ಮಾಡ, ತಂಗಿ ಕೂಡ ತಂಗಿ ಕೂಡ ಮಾಡ್ರಿ. ಗುಂಡಪ್ಪನ ಜೊತೆ ಒಳ್ ನೋಡ್ತೀರಿ ಬಂಗಾರ ಗುಂಡಿ ಒಳ್ ನಡ್ದತ್ತಿದ ಒಳ್ ನಡ್ದತ್ತಿ. ನೋನು ಅಳತೈತಿ ಗುಂಡಿ. ಮಮ್ಮಿ 2 ಪ್ಲೇಟ್ ಗೋಬಿ ಮಂಚೂರಿ, 2 ಪ್ಲೇಟ್ ಫೋನ್ ನೋಡ್ತೀರ ನೀವು?
ಗೋಬಿ ಮಂಚೂರಿ ಪಾನಿಪುರಿ. ನಮ್ಮ ಅರಿವಿನ ಎಲ್ಲಾ ಕಡೆ ಕಾಡಿಗೆ ಹಚ್ಚಿರ್ತಾನ. ಇಲ್ಲಿ ಚಾಪಿ ತೊಂಬರ್ಬ ತಾಗ ಹಾಕಿಲ್ಲ ಎಲ್ಲಗ ಬ್ಯಾಟ್ರಿ ಮತ್ತ ತಾತ ಬೈತ ನೋಡು. ಇಲ್ಲಿ ತಕ ಬಡಗ ಸಾಕ ಅಲ್ಲಿ ಬ್ಯಾಡ್ ತೊಡಿ. ಹ್ಞೂನ ಹ್ಞೂನ ಕ್ಯಾಕ್ ಹೊಡಿತೀರಿ ಮಾರ ಅಲ್ಲಿ ನೋಡ್ತೈತಿ ಗುಂಡಿ ಅಲ್ಲಿ ನೋಡ್ತೈತಿ ಹೋಗಿ ನೋಡ್ತೈತಿ ಬಂಗಾರ ಗುಂಡಿಗೆ. ಶರೀರಿಲ್ಲ ಶರೀರಿಲ್ಲ ಶರೀರಿಲ್ಲ. ಮೈಲ ಪ್ಯಾಂಟ್ ಕೊಡ್ಬ ಹೋದು ಅಕ್ಕಗ ನಿಂದ ಪ್ಯಾಂಟ್ ಕೊಡು ಮತ್ ಒಣಗ್ಬೇಕದು. ನೋಡ್ತೀರಿ ಗುಂಡಿ ನೋಡ್ತೀರಿ ಹಿಂಗ್ ಕುಂದ್ರಸ್ಬೇಕ ನಿಮ್ಮನ್ನ. ಹಿಂಗ್ ಪಚ್ಚೋಬೇಕು ಹಿಂಗ್ ಪಚ್ಚೋಬೇಕು. ನೋಡಿ ಕೆಳಗ ಹಿಂಗ್ ಸ್ವಲ್ಪ ಮನಗಸರ ಹೆಂಗ ನೋಡು. ನಿನಗ ಮಣಗಿಸಿದ್ದ ಹೆಂಗ್ ಗೊತ್ತಾಗತ್ತ ಕುಂದ್ರಸಿದ್ದ ಹೆಂಗ್ ಗೊತ್ತಾಗತ್ತ ನಿನಗ? ಇಲ್ಲ ಇಲ್ಲವ ನೋಡಿ ಮಮ್ಮಿ ತಕ ಹೋಗು ಮಚ್ಚಿಂದ ಚೆನ್ನಾಗಿಲ್ಲ ನೋಡ್ರಿ. ಈಗ ಅರವಿಂದ್ ಈಗ ಊಟ ಮಾಡಕತ್ತ. ನೀರ್ ಕುಡುದಿಲ್ಲ ಅರವಿಂದ್, ನೀರ್ ಕುಡುದಿಲ್ಲ. ಬರೀ ಬಿಸ್ಕಿಟ್ ಚಪಾತಿ ಎಲ್ಲಾ ಹಿಟ್ಟಿನ ತಿನ್ನಾಕಂತ ನೀರ್ ಕುಡಿಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗತ್ತಿಲ್ಲ ಅರವಿಂದ್. ಕುಡಿದನ ಇಲ್ಲಿ ನೀರು ನದಿಯಪ್ಪ. ಏಸ್ ಬರೀ ಅದೆ ಮುಂಜಾನೆ 5-6 ಬರೀ ಅದೆ ಕುಡ್ದಿ. ಈಗ ನೋಡ್ರಿ ಫ್ರೆಂಡ್ಸ್, ಒಂದ್ ಸೈಡ್ ಅನ್ನಕ್ಕಿಟ್ಟೈತಿ ಅಂಡ್ ಇಲ್ಲಿ ಪಲ್ಯ ರೆಡಿ ಆಗೈತಿ. ಸಬ್ಬಸ್ಗಿ ಸೊಪ್ಪು ಹಾಕಿ ಹೆಸರು ಕಾಳು ಪಲ್ಯ ಮಾಡ್ಯಾಳ ತಂಗಿ. ಈಗ ಇಲ್ಲಿ ಮತ್ತೀಗ ಚಪಾತಿ ಮಾಡಕ್ಕಂತ ನೋಡ್ರಿ. ಇಷ್ಟೊತ್ತು ರೊಟ್ಟಿ ಮಾಡಿದ್ರು ಉಣ್ಣಾಕ. ಇವು ಚಪಾತಿ ಬಂದು ಬುತ್ತಿಗೆ ನೋಡ್ರಿ. ಅಪ್ಪನ ಈಗ ಊಟಕ್ಕೆ ಬಂದಾರ, ಹಾಕಿ ಕೊಟ್ಟೆ ಊಟಕ್ಕೆ. ಚಪಾತಿ ಅಂಕರ್ ತಿನ್ನಂಗನ ಇಲ್ಲವರು. ಹಕ್ರಕಿ ಪಲ್ಯ ತಗೊಂಬಂದಾರ, ಹೊಲಾಗಿದ್ದ ತೊಳೆದು ಕೊಟ್ಟೆ. ಆ್ಯಂಡ್ ನಾನು ಈಗ ಊಟ ಮಾಡಿದ್ರೆ ಆಯ್ತು. ಈಗ ಬಿಸಿ ಬಿಸಿ ಚಪಾತಿಯರ ರೊಟ್ಟಿಯರ ಅಂತಂದು ಉಣ್ಣಕ್ಕೆ ಕುಂತೇನಿ. ಸೊ ತಂಗಿನ ಊಟಕ್ಕೆ ಕರೆದೆ, ನಾ ಇಕ್ಕಟ್ಟು ಉಣ್ತೀನಿ ಅಂತಂದ್ಲು. ಸೊ ಈ ತಂಗಿ ಅಂಕರ್ ಚಪಾತಿ ಮಾಡಕ್ಕಂತಾಳ. ಸೊ ಈಕನು ಬರೋಂಗಿಲ್ಲ. ಈಗ ನಾನು ಚಪಾತಿ ಪಲ್ಯ ಮೊಸರು ಹಾಕ್ಕೊಂಡು ತಿನ್ನುವಂಥವರು ಊಟ ಮಾಡೋನು. ನಾಳೆ ವಾಪಸ್ ಬರ್ತೇವೆ, ಒಂದರ ಬಿಟ್ಟು ಅಂತ ನೀನ್ ಅರ್ಬಿ ನಾ ಹಾಕೊಂತೀನಿ. ಈಗ ನಿನ್ನ ಅರ್ಬಿ ಚಿಕನ್ ಹಾಕೊಂತ ನೋಡು, ಪ್ಯಾಂಟು ಶರ್ಟ್ ಕೊಡ್ತಿಲ್ಲ. ಕುಡಿ ಅಯ್ಯ ಕೊಡ್ಬೇಕಪ್ಪಿ. ಕೊಡ್ತೀನಿ ಚಿಕ್ಕಮ್ಮ ಬಾ ಅರ್ಬಿನ. ಓದ್ ನೋಡ ಅಪ್ಪ ಈಚೆ ಕಡೆ ಓದ್ ನೋಡ. ನೋಡ್ರಲ್ಲಿ ತಾತ ಪೈಸೆ ಕೊಡಕತ್ತ ನಿಮಗ. ಪೈಸೆ ಅಂದ್ರ 1-2 ರೂಪಾಯಿ ಮಮ್ಮಿ. 100 ಅಕ್ಕ 100 ನನ್ ಕಡೆ ಇಲ್ಲವ. ಏನ್ ಕೊಡ್ತಿ ಬಿಡು ಬೇವ ಅಲ್ಲೇನ್ರಿ.
ಅರ್ವಿನ ಸಣ್ಣದಾಗನ್ನ ಕೊಡ್ತಾರ ಪಿಗಿ ಪಿಂಕಿ ಹಾಕಾಕ್ ಚಲೋ. ದೊಡ್ಡರಾಗಿಂದ ಕೊಡಲ್ಲನ ಮತ್ ನಾವ್ ದೊಡ್ಡರಾಗಿವಲ್ಲ ನಮ್ಮ ಅಪ್ಪ ಇನ್ನೂ ಕೊಡ್ತಾನ ನಮ್ಗ. ಈ ದೊಡ್ಡರ್ ಬ್ಯಾರೆ. ಹೌದನ ಮತ್ ಯಾವ ದೊಡ್ಡ್ರ ಮತ್ತ ಕೊಡ್ತಾನು ಮೊಮ್ಮಗಳು ಬಾಳ ಅದಾರು. ಬ್ಯಾಡ್ಬೇ ಇವ್ರು ಕೊಟ್ಟಿಲ್ಲ ಬಿಡು ಬೇಡ ಸಾಕ. ಬ್ಯಾಡ ಅಂತಂದ್ ಮತ್ ಕಿಶದಾಗ ಇಟ್ರು ಬೇವ ಕೊಡ್ಬೇ ಅಪ್ಪನ ಕೈಯಾಗ. ನಮ್ಗ್ ಗೊತ್ತೈತಿ ಹೆಂಗ ಬಸ್ ಬಂದಾಗ ನಿನ್ ಪರಸ ಹಾಕಿ ಕಳಿಸ್ಬಿಡ್ತಾಳ. ನಂಗ್ ಗೊತ್ತೈತಿ ಇಸ್ಕೊನದನ ಇಲ್ಲ. ಬ್ಯಾಡ ಬೇಡಪ್ಪ ಸಣ್ಣರದ್ದಾಗನ್ನ ಇಸ್ಕೊಂಡ ಪಿಗ್ಗಿ ಬ್ಯಾಂಕ್ ತುಂಬಿಸಿ ಒಡದ ತುಂಬಿಟ್ಟೈತೆ ಬ್ಯಾಂಕ್. ಎಸ್ ಬ್ಯಾಂಕ್ ತುಂಬ ಈಗ ಯಾಡ ಇವೊಂದೊಂದು ಇಕ್ಕಿದೊಂದು ಬೇರೆ ಬೇರೆ ತುಂಬೆ ಬೇರೆ ಬೇರೆ ಇಡ್ರವನ ತುಂಬಿದ್ದು ಅಲ್ಲಿ ಹಿಡ್ದು ಮತ್ತೊಂದು ತುಂಬಿಸುದು ಇಲ್ಲ. ಅಯ್ಯೋ ಯಾವಾಗ ತೆಗ್ದೇನು ಯಾವಾಗ ನೋಡೇನು ಎಷ್ಟ್ ಆಗ್ಯಾವು ಇದವ್ರದ್ದು. ಊರಿಗೆ ಇಲ್ಲಿ ಬಂದಾಗನ ನೀವ್ ಕೊಟ್ಟಾಗನ ತುಂಬುದು. ಮತ್ ತಿಂಗಳಿಗೆ 100 ನಮಗ್ ಪಗಾರ. ಪಪ್ಪನ ಹತ್ರ ತಿಂಗಳಿಗೆ 100 ರೂಪಾಯಿ ಇಸ್ಕೊಂತಾರ ಮನುಷ್ಯಗ್ 100 ನಮ್ ಸುಮಿತ್ರ ಬ್ಯಾಗ್ ರೆಡಿ ಐತ್ ನೋಡ್ರಿ. ರೆಡಿ ಆಗಿ ಟೂರ್ ಅಂತ ಟೂರ್. ಮಾಮ ಗಗ್ಗರು ಅಂತಾನಂತೇನ ಬುಳಪ್ಪ ಮಾಮ ಅಜ್ಜಿಗೆ ಚಿಕ್ಕಮ್ಮ ಹೇಳ್ಕೊಟ್ಟಾಳ ಹಿಂಗಿಂಗಂತ. ಅದೇನ್ ಈಸಿ ಐತಿ ಅದ ಹೊಲ್ದಿ ನೋಡಿ ಈಸಿ ಐತಿ. ಮ್ಯಾಗಟ ನೀರ್ ಕಟ್ ಪಟ್ಟಿ ಹಚ್ಚೋದು ಜೋಡಿಸ್ಬಿಡುದು ಅಷ್ಟ. ಅದೇನ್ ಈಸಿ ಐತಲ್ಲ ಸುಮಿತ್. ಇದು ಶಾಂತ ಚಿಕ್ಕಮ್ಮ ಹೇಳ್ಕೊಟ್ಟಾಳ ಹೆಂಗ್ ಹೊಲಿಯೋದು ಹೆಂಗ್ ಕಟ್ ಮಾಡೋದು ಅಂತಂದು ಹೊಲ್ದಾನ. ಸೊ ಓಕೆ ಫ್ರೆಂಡ್ಸ್, ಈಗ ರಿಟರ್ನ್ ಬೆಳಗಾವಿಗೆ ಹೋಗೋ ಟೈಮ್ ಬಂತು. ಸೊ ಅದರ ಸಿದ್ಧತೆನ ಎಲ್ಲ ನಡೆಯಕಂತಿತ್ತು, ಬ್ಯಾಗ್ ಪ್ಯಾಕಿಂಗು ಎಲ್ಲನೂ. ಸೊ ಇನ್ನು ಸ್ವಲ್ಪ ಹೊತ್ತೊಳಗೆ ನಾನು ಮಕ್ಕಳನ್ನ ರೆಡಿ ಮಾಡಿ ನಾನು ರೆಡಿ ಆಗಬೇಕು. ಇನ್ನೂ ಒಂದು ಕೆಲಸ ಐತಿ, ಅದಕ್ಕೋಸ್ಕರನ ವೇಟಿಂಗ್. ಈಗ ತಂಗಿ ಒಂದು ಕೆಲಸ ಕೊಟ್ಟಾಳ, ಸೊ ಅದನ್ನೊಂದು ಮುಗಿಸ್ಕೊಂಡ್ಬಿಟ್ರ ಸೊ ಸೀದಾ ಹೋಗೋದನ್ನ. ಈಗ ಅದಕ್ಕಂತಾನೆ ಎಲ್ಲರೂ ಈಗ ಕಾಯಕಂತೀವಿ, ಆ ಕೆಲಸ ಆಗತ್ತೋ ಇಲ್ಲೋ ಅಂತ ಅನ್ಸಕತ್ತೈತಿ. ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ಬ್ಲಾಗ್ ಇಲ್ಲಿಗೆ ಏನ್ ಮಾಡಕಂತೀನಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ.